ಲಕ್ಷಾಂತರ ಜನರ ಬಲಿದಾನದ ನಂತರ ಅದು ಕೋಟ್ಯಾಂತರ ಜನರ ಆಸೆಯಂತೆ ಎಲ್ಲರ ಸಹಕಾರದಿಂದ ಅಲ್ಲಿ ದೇವಾಲಯ ತಲೆ ಎತ್ತಿದೆ ಮತ್ತು ರಾಮದಾಸ ಸ್ಥಾಪನೆಯಾಗಿದೆ. ಅಲ್ಲಿಗೆ ಹೋಗಿ ಬಂದವರು ನೋಡಿದವರು ತುಂಬ ಜನ ಇಲ್ಲಿದ್ದೀರ. ಅದರ ಹಿಂದೆ ಹೋರಾಡಿದಂಥ ನಮ್ಮ ಹಿರಿಯರು, ಪ್ರಾಣ ತೆತ್ತಂತಹ ಸಾಧು ಸಂತರು, ಲಕ್ಷಾಂತರ ಅವರೆಲ್ಲರ ಆಶಯ ಇತ್ತು, ಒಂದಲ್ಲ ಒಂದು ದಿವಸ ಮಂದಿರವಲ್ಲೇ ಕಟ್ಟುವೆವು ಅಂತ ಹೇಳಿದ ಜನ ಇದ್ದೀವಿ. ಆ ಮಂದಿರ ಅಲ್ಲೇ ಆಯಿತು. ನಾವು ಭಾಗ್ಯಶಾಲಿಗಳು, ಪುಣ್ಯವಂತರು. ಯಾಕೆ ಅಂದರೆ ಅದನ್ನು ನಾವು ನೋಡ್ತಾ ಇದ್ದೀವಿ. ಈ ಹಿಂದಿನವ್ರು ನೋಡಲಿಲ್ಲ, ಮುಂದಿನವರಿಗೆ ಅದರ ಕಥೆ ಗೊತ್ತಿರಲ್ಲ. ಹರಿದು ಬಂದಂಥ ಸಂಪತ್ತು ಸರ್ಕಾರ ಯಾವ ಸರ್ಕಾರಗಳನ್ನು ಕೇಳಲಿಲ್ಲ, ಯಾವ ಸರ್ಕಾರವೂ ಕೊಟ್ಟಿಲ್ಲ. ಆದರೆ ಜನ ಶ್ರೀಸಾಮಾನ್ಯರಿಂದ ಹಿಡಿದು ಕೋಟ್ಯಧೀಶ್ವರರವರೆಗೆ ಎಷ್ಟು ಬೇಕಾಗಿತ್ತು ಅದರ 10 ಪಟ್ಟು ಹಣ ಹರಿದು ಬಂದಿದೆ. ಇನ್ನು 100 ವರ್ಷ ಸಲೀಸಾಗಿ ರಾಮ ಮಂದಿರವನ್ನು ನಡೆಸ್ಕೊಂಡು ಹೋಗ್ಬೋದು. ಬಂದಂಥ ಎಲ್ಲ ಭಕ್ತರಿಗೂ ಪ್ರತಿನಿತ್ಯ ಉಚಿತವಾಗಿ ಅನ್ನದಾನ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿದ್ದಾರೆ. ಅಂದರೆ ನಮ್ಮ ದೇಶದ ಸನಾತನ ಧರ್ಮೀಯರಾದ ನಾವುಗಳೆಲ್ಲರೂ ಕೂಡ ಇದನ್ನು ಅರ್ಥಬೇಕು. ನಾವು ಯಾರು ಕೀಳರಿಮೆಯಿಂದ ನಾವೇನು ಮಾಡಬಲ್ಲೆವು ಅಂತಲ್ಲ, ನಾವೇನು ಮಾಡಬಲ್ಲೆವು ಅನ್ನೋದನ್ನು ಈಗ ಮಾಡಿ ತೋರಿಸಿದ್ದೀವಿ. ಹಾಗಾಗಿ ನಾವೇನೇನೆಲ್ಲ ಮಾಡಬಹುದು ಅನ್ನೋದನ್ನು ನೋಡ್ತಾ ಇದ್ದೀವಿ. ಜೊತೆಗೆ ಈಗ ಪ್ರಯಾಗರಾಜ್ನಲ್ಲಿ ಆಗ್ತಾ ಇರ್ತಕ್ಕಂಥ ಮಹಾಕುಂಭ ಅದು ಮುಂದೆ ನಾವು ನೋಡಲ್ಲ. ಅಂದರೆ ಇನ್ನು 144 ವರ್ಷಕ್ಕೆ ಆಗುವಾಗ ನಾವ್ಯಾರು ಇರಲ್ಲ. ಈಗಿರೋರು ಯಾರು ಹಿಂದಿನ 144 ವರ್ಷದ ಹಿಂದೆ ಮಹಾಕುಂಭ ಆದದ್ದನ್ನು ನೋಡಿಲ್ಲ. ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಹಬ್ಬ. ಸುಮಾರು 40-50 ಕೋಟಿ ಜನ ಆ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾರೆ. ಅಂದರೆ ಯಾರಿಗೂ ಯಾವುದೇ ತರಹದ ಸೋಂಕು ಬರುವುದಿಲ್ಲ. ಅಲ್ಲಿ ಯಾವ ಔಷಧಿಯನ್ನು ಇಟ್ಕೊಂಡು ಕೂತಿರೋದಿಲ್ಲ. ನಮ್ಮ ಡಾಕ್ಟರ್ಗಳಿದ್ದಾರೆ, ಆ ಡಾಕ್ಟರ್ಗಳಿಗೆ ಕೆಲಸವೇ ಇಲ್ಲ. ಗಂಗಾ ನದಿ ಅಷ್ಟು ಪಾವನವಾದದ್ದು, ಅಮೃತಮಯವಾದದ್ದು. ನಮ್ಮ 7 ಜನ್ಮಗಳ ಪಾಪವನ್ನು ತೊಳೆದು ಹಾಕಿ ನಮ್ಮನ್ನು ಪುನೀತರನ್ನಾಗಿ ಮಾಡಿ ಪುಣ್ಯವಂತರನ್ನಾಗಿ ಮಾಡತಕ್ಕಂಥ ಶಕ್ತಿ ಆ ಜಾಹ್ನವಿಗೆ, ಆ ಗಂಗಾ ನದಿಗೆ, ಆ ಮಂದಾಕಿನಿಗೆ, ಅಲಕನಂದಾಗೆ ಇದೆ. ಆ ತ್ರಿವೇಣಿ ಸಂಗಮದಲ್ಲಿ ಆ ನಾಗಾ ಸಾಧುಗಳು, ಅಘೋರಿಗಳು ಮತ್ತು ದೇಶದಾದ್ಯಂತ ಬಂದಿರತಕ್ಕಂಥ ಎಲ್ಲ ಸಾಧುಗಳು ಕೂಡ ಅಲ್ಲಿ ಸ್ನಾನ ಮಾಡ್ತಾರೆ. -3-4 ಡಿಗ್ರಿ ಇರುತ್ತೆ. ಆದರೆ ಸ್ನಾನ ಮಾಡಿದವರು ಯಾರಿಗೂ ಶೀತವಾಗಲಿಲ್ಲ, ಜ್ವರ ಬರೋದಿಲ್ಲ, ಏನೂ ಆಗುದಿಲ್ಲ. ಅಂದರೆ ಅದರ ಮಹತ್ವ ಹೇಗಿದೆ ಅದನ್ನು ನೋಡುವಂಥ ಭಾಗ್ಯ ನಮ್ಮದಾಗಿದೆ. ಅಲ್ಲಿ ಹೋಗುವಂಥ ಭಾಗ್ಯ ನಮ್ಮದಾಗಿದೆ. ಅಲ್ಲಿ ಸ್ನಾನ ಮಾಡುವಂಥ ಭಾಗ್ಯ ನಮಗೆ ಸಿಕ್ಕಿದೆ. ಇದು ಮತ್ತೆ 144 ವರ್ಷಕ್ಕೆ ಸಿಗ್ತದೆ. ಅದರ ಜೊತೆಗೆ ಭೂಮಿ ಹುಟ್ಟಿದಾಗಿನಿಂದ, ಭೂಮಿ ಕಂಡಾಗಿನಿಂದ ಇವತ್ತು ಪ್ರಾರಂಭ ಆಗಿದೆ, ನಿನ್ನೆ ಪ್ರಾರಂಭ ಆಗಿದೆ. ಇನ್ನೊಂದು ವಾರದವರೆಗೆ ನಾವು ಖಗೋಳದಲ್ಲಿ ನೋಡಬಹುದಾದದ್ದು 8 ಗ್ರಹಗಳನ್ನು ಒಂದೇ ಸಾಲಿನಲ್ಲಿ ನೋಡಬಹುದು, ಬರಿಗಣ್ಣಿನಿಂದ ನೋಡಬಹುದು. 29ನೇ ತಾರೀಕಿನಿಂದ 7 ಗ್ರಹಗಳನ್ನು ನೋಡಬಹುದು. ಈಗ ಒಂದು 5 ಗ್ರಹಗಳನ್ನು ನೋಡಬಹುದು. ನಿನ್ನೆ ನೋಡಿದ್ದೀನಿ ನಾನು, ಕಾಣ್ತಾ ಇದೆ. 5 ಕಾಣುತ್ತೆ. ಇನ್ನು 2ನ್ನ 29ನೇ ತಾರೀಕು ಅಮಾವಾಸ್ಯೆ ದಿವಸ ನಾವು ನೋಡ್ಬೋದು.
ಆಮೇಲೆ 2-3 ದಿವಸಕ್ಕೆ ಈ ಒಂದೆರಡು ಮರಿ ಆಗುತ್ತೆ, ಅದು 5 ಕಾಣುತ್ತೆ. ಈ ಎಲ್ಲ ಗ್ರಹಗಳು ಕೂಡ ಒಂದೇ ಸಾಲಿನಲ್ಲಿ ಬರತಕ್ಕಂಥ ಖಗೋಳದ ವಿಸ್ಮಯ ಒಂದೇ ಸರಿ ಆಗಿದೆ. ಅದು ನಾವು ಬದುಕಿರುವ ಈ ಕಾಲದಲ್ಲಾಗಿದೆ ಅಂದರೆ ನಾವು ಪುಣ್ಯವಂತರಲ್ವಾ. ಹಾಗಾಗಿ ನಾವೆಲ್ಲ ನಮಗೇನೋ ಆಗ್ಬಿಟ್ಟಿದೆ, ಏನೋ ಕಳ್ಕೊಂಡಿದ್ದೀವಿ, ಏನು ಕಳ್ಕೊಂಡಿಲ್ಲ. ನಾವೆಲ್ಲವನ್ನು ಪುನಃ ಗಡಿ ಮಾಡುವಂತಹ ಕಾಲಕ್ಕೆ ಬರ್ತಾ ಇದ್ದೀವಿ. ಮತ್ತೆ ಸತ್ಯಯುಗ ಪ್ರಾರಂಭ ಆಗ್ತಾ ಇದೆ ಅಂತ ನಾವು ಅನ್ಕೋಬೇಕು. ಹಾಗಾಗಿ ಆ ಭಗವಂತ ಇರುವಾಗ, ನಮಗೆ ಅವನು ಕಾಯುವಾಗ ಪರೀಕ್ಷೆಗಳು ಒಂದಷ್ಟು ಆಗಿದೆ. ಆ ಪರೀಕ್ಷೆಗಳನ್ನೆಲ್ಲ ಗೆದ್ದು ಮತ್ತೊಮ್ಮೆ ನಾವು ಜಗತ್ತಿನಲ್ಲಿ ಗುರುವಾಗತಕ್ಕಂಥ ಸ್ಥಾನಕ್ಕೆ ಬರ್ತಾ ಇದ್ದೀವಿ. ಈಗಾಗಲೇ ವಿದೇಶಿಯರು, ಪಾಶ್ಚಾತ್ಯರು, ಕೋಟ್ಯಂತರ ಜನ ನಮ್ಮ ಸನಾತನ ಧರ್ಮದ ಕಡೆಗೆ ಆ ಕಾವಿ ಬಟ್ಟೆ ಹಾಕಿ ಹಣೆಗೆ ತಿಲಕ ಇಟ್ಟು ಬೊಂಬಂ ಭೋಲೆನಾಥ್ ಅಂತ ಹೇಳಿ ಬಂದು ಹರ ಹರ ಮಹಾದೇವ ಅಂತ ಸ್ನಾನ ಮಾಡ್ತಾ ಇದ್ದಾರೆ ಅಂತಂದರೆ ಈ ಮಹತ್ವವನ್ನು ಅವರು ತಿಳ್ಕೊಂಡಿದ್ದಾರೆ. ಅದನ್ನು ನಾವು ಮರ್ತಿದ್ದೀವಲ್ಲ ಅಂತ ಒಂದು ಕಡೆ ಬೇಸರ ಆಗುತ್ತೆ. ಹಾಗಾಗಿ ನಾವೆಲ್ಲರೂ ಇನ್ನು ಮುಂದೆ ಇವತ್ತಿನ ಈ ಪವಿತ್ರ ದಿವಸದಲ್ಲಿ ರಾಮ ಮಂದಿರಕ್ಕೆ ಬಂದ ಹಾಗೆ ಇನ್ನು ಮೇಲೆ ವಾರಕ್ಕೊಂದು ದಿವಸ ನಾವೇ ನಿರ್ಣಯ ಮಾಡ್ಕೊಂಡು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಗುಡಿಗಳಿಗೆ, ಮಂದಿರಗಳಿಗೆ, ದೇವಸ್ಥಾನಗಳಿಗೆ ಮಕ್ಕಳನ್ನು ಕರ್ಕೊಂಡು ಹೋಗೋಣ. ಮಕ್ಕಳಿಗೆ ಫೋನ್ ಕೊಟ್ಬಿಟ್ಟು ಅಥವಾ TV ನೋಡ್ಕೊಂಡು ಕೂತ್ಕೊ ಅಂತ ಮನೆಯನ್ನು ಹೇಳಿ ನಾವು ಬರೋದಲ್ಲ, ಮಕ್ಕಳನ್ನು ಕರ್ಕೊಂಡು ಬರಬೇಕು. ಮಕ್ಕಳಿಗೆ ನಮ್ಮ ಹಿರಿಯರ ಕಥೆಗಳನ್ನು ಹೇಳಬೇಕು, ನಮ್ಮ ಪುರಾಣದ ಕಥೆಗಳನ್ನು ಹೇಳಬೇಕು. ದೇವರುಗಳು ಅಂದರೆ ಏನು, ಅದರ ಶಕ್ತಿ ಏನು ಅನ್ನೋದನ್ನು ತಿಳಿಸ್ಕೊಳ್ಬೇಕು. ನಮ್ಮೆಲ್ಲ ಸ್ತೋತ್ರಗಳನ್ನು, ಮಂತ್ರಗಳನ್ನು ಮಕ್ಕಳಿಗೆ ಕಲಿಸಬೇಕು. ಈ ದೇವಾಲಯಗಳು ಪಂಚ ಕೇಂದ್ರಗಳಾಗಬೇಕು. ಆ ಕೇಂದ್ರಗಳಾಗಬೇಕಾದ್ರೆ ನಾವು ಪದೇ ಪದೇ ಇಲ್ಲಿ ಬರ್ತಿರಬೇಕು. ಹಾಗೆ ಬರಬೇಕು. ನಾವು ರಾಮನನ್ನು ಧ್ಯಾನ ಮಾಡಿ ವರ್ಷ ಆಯಿತು, ಮತ್ತೊಮ್ಮೆ ವರ್ಷಕ್ಕೊಂದ್ಸರಿ ಬಂದಿದ್ದೀವಿ. ವರ್ಷಕ್ಕೊಂದ್ಸರಿ ಬರೋದಲ್ಲ, ನಿತ್ಯೋತ್ಸವ, ಪಕ್ಷೋತ್ಸವ, ಮಾಸೋತ್ಸವ ಅಂತ ಹೇಳಿ ಸುಂದರೇಶ್ ಉಪಾಧ್ಯಾಯ ಹೇಳ್ತಿರ್ತಾರೆ. ಹಾಗೆ ಇದು ನಿತ್ಯವೂ ಉತ್ಸವ ಆಗಬೇಕು. ಆವಾಗ ಖಂಡಿತ